ನೋಡಿ, ನಯನ ಫ್ಯಾಷನ್ ಅಂತ ಇದೆ. ನೀವು ಬೇಕು ಅಂದರೆ ಅದರಲ್ಲಿ ಟೈಲರಿಂಗ್ ವೀಡಿಯೋಸ್ಗಳಿದೆ, ನೀವು ಚೆಕ್ ಮಾಡಬಹುದು. ನೋಡಿ, ನಿಮಗೆ ಟೈಲರಿಂಗ್ಸ್ ಬಗ್ಗೆನೇ ವೀಡಿಯೋಸ್ಗಳಿದ್ದಾವೆ. ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ನೋಡಬಹುದು, ವಿಸಿಟ್ ಮಾಡಬಹುದು. ನಾನು ಅದಕ್ಕೆ ಇದರಲ್ಲಿ ಒಂದು ವಿಡಿಯೋ ಹಾಕಿದ್ದೆ, ನೋಡೋಣ ಅಂತ. ಹಂಗಾಗಿ ಇದರಲ್ಲಿ ಕಟ್ಟಿಂಗ್, ಸ್ಟಿಚಿಂಗು ಎಲ್ಲ ವೀಡಿಯೋಸ್ಗೂ ಇದೆ. ಡಿಸೈನ್ಸ್ದಾಗಲಿ, ಟೈಲರಿಂಗ್ ಸ್ಟಾರ್ಟ್ ಮಾಡೋದಾಗಲಿ ಎಲ್ಲದ್ರ ಬಗ್ಗೆ ವೀಡಿಯೋಸ್ ಹಾಕಿದ್ದೀನಿ. ಇನ್ನು ಬೇರೆ ಬೇರೆ ವೀಡಿಯೋಸ್ ನೆಕ್ಸ್ಟ್ ಬರ್ತಾ ಇರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಈ ಚಾನಲ್ನ ವಿಸಿಟ್ ಮಾಡಿ. ಬಂದುಬಿಟ್ಟು ನೋಡಿ, ನಯನ ಫ್ಯಾಷನ್ ಅಂತ ಇದೆ. ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಬೇಕಾದರೆ ವಿಸಿಟ್ ಮಾಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಈಗ ಒಂದು 20 ನಿಮಿಷದಲ್ಲಿ ಒಂದು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಆಗುತ್ತಾ ನೋಡೋಣ ಬನ್ನಿ. ನಾನು ಫುಲ್ ವೀಡಿಯೋನು ಹಾಗೆ ತೋರಿಸ್ತೀನಿ, ಸ್ವಲ್ಪ ಫಾಸ್ಟ್ ಮಾಡಿ ಹೇಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ. ಹಾಗೆ ಸುಮ್ಮನೆ ವೀಡಿಯೋ ನೋಡೋಕೆ ಬೋರ್ ಹಿಡಿಯುತ್ತಲ್ವ, ಹಂಗಾಗಿ ನನ್ನ ಟೈಲರಿಂಗ್ ಅನುಭವದ ಮಾತುಗಳನ್ನ ಸ್ವಲ್ಪ ಹೇಳ್ತಾ ಬರ್ತೀನಿ. ನೋಡಿ, ಫಸ್ಟಿಗೆ ನಾವು ಯಾವಾಗಲೇ ಆದ್ರೂ ಟೈಲರಿಂಗ್ ಕಲಿಬೇಕು ಅಂದರೆ ಕೆಲವರು ಟೈಲರಿಂಗ್ ಕೆಲಸ ಅಂದರೆ ಕೀಳಾಗಿ ನೋಡೋರೇನೆ ಜಾಸ್ತಿ ಇದ್ದಾರೆ. ಟೈಲರಿಂಗ್ ಅಂತ ಕೀಳಾಗಿ ನೋಡ್ತಾರೆ. ಅದರಿಂದನೇ ಎಷ್ಟೋ ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಮಕ್ಕಳನ್ನ ನೋಡಿಕೊಂಡು, ಮನೆ ನೋಡಿಕೊಂಡು ಟೈಲರಿಂಗ್ ಕೆಲಸ ಮಾಡ್ಕೊಂಡು ಜೀವನ ಮಾಡೋರು ಎಷ್ಟೋ ಜನ ಇದ್ದಾರೆ. ಅಂಥದ್ರಲ್ಲಿ ಆ ಕೆಲಸನ ಜಾಸ್ತಿ ಕೀಳಾಗಿ ನೋಡೋರೆ ಜಾಸ್ತಿ. ಇವಾಗ ಟೈಲರಿಂಗ್ ಫುಲ್ಲು ಬರಲೇಬೇಕು ಅಂತೇನಿಲ್ಲ. ಆಲ್ಟ್ರೇಷನ್ ಬಟ್ಟೆಗಳಿರ್ಬೋದು, ಇವಾಗ ಸ್ವಲ್ಪ ಗೊತ್ತಿದ್ರೆ ಸಾಕು, ಅವ್ರ ಬಟ್ಟೆಗಳು ಅವ್ರು ಹೊಲ್ಕೋಬೋದು. ಇವಾಗ ಅವ್ರ ಬಟ್ಟೆಗಳನ್ನ ಬೇರೆಯವ್ರ ಹತ್ರ ಕೊಡಬೇಕು ಅಂದರೂ ಚಾರ್ಜ್ ಕೊಡಲೇಬೇಕಲ್ವ. ಅಂಥದ್ರಲ್ಲಿ ಅವ್ರ ಬಟ್ಟೆಗಳನ್ನ ಹೊಲ್ಕೋಬೋದು. ಇವಾಗ ಆಲ್ಟ್ರೇಷನ್ ಬಟ್ಟೆಗಳು, ಹೊಸ ಬಟ್ಟೆಗಳು, ಈ ಥರ ಎಲ್ಲನೂ ಬೇಕಂದರೆ ಸ್ಟಿಚ್ ಮಾಡ್ಕೋಬೋದು. ಅದು ಗೊತ್ತಿದ್ದರೆ ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ, ಯಾವ ರೀತಿ ಟೈಲರಿಂಗಲ್ಲಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ. ಇವಾಗ ಮಿಷಿನ್ ಇಲ್ಲ ಅಂದ್ರೂ ನೀವು ಎಮ್ಮಿಂಗ್ ಹೂಕ್ಸ್ ಮಾಡಿಕೊಂಡು ತಿಂಗಳಿಗೆ ಅಷ್ಟೋ ಇಷ್ಟೋ ಸಂಪಾದನೆ ಮಾಡ್ಬೋದು. ಮಿಷಿನ್ ಇದ್ದರೆ ಅಂತೂ ಇನ್ನೂ ಆರಾಮಾಗೆ ಸ್ಟಿಚಿಂಗ್ ಮಾಡಬಹುದು. ಹೆಂಗಪ್ಪ ಅಂದರೆ ಹೇಳ್ದಂಗೆ ಆಲ್ಟ್ರೇಷನ್ ಬಟ್ಟೆಗಳು ಬರುತ್ತೆ. ಈಗ ಅಂತೂ ರೆಡಿಮೇಡ್ ಡ್ರೆಸ್ಗಳಿಗಂತೂ ಸ್ಟಿಚಿಂಗ್ ಮಾಡಿಸ್ತಾರೆ, ಓಕೆನಾ. ನೈಟೀಸ್ ಆಗಲಿ, ಪೆಟಿಕೋಟ್ ಆಗಲಿ, ಟಾಪ್ಗಳಾಗಲಿ, ಪ್ಯಾಂಟು ಟಾಪ್ ಆ ಥರದವೆಲ್ಲಕ್ಕೂ ಒಂದು ಕರೆಕ್ಟಾಗಿ ಫಿಟ್ಟಿಂಗ್ ಇದ್ರೂ ಸ್ಟಿಚಿಂಗ್ ಹಾಕಿಸ್ತಾರೆ. ಒಂದು ಇಲ್ಲದೇ ಇದ್ದರೆ ಆಲ್ಟ್ರೇಷನ್ ಅಂತೂ ಮಾಡಿಸ್ತಾರೆ. ಆ ಫಿಟ್ಟಿಂಗ್ ಒಂದು ನಿಮಗೆ ಕರೆಕ್ಟಾಗಿ ಅದು ಮೆಜರ್ಮೆಂಟ್ ತೊಗೊಂಡು ಸ್ಟಿಚಿಂಗ್ ಮಾಡೋದು ಬಂದರೆ ಸಾಕು, ಆಲ್ಟ್ರೇಷನ್ ಆರಾಮಾಗಿ ಮಾಡ್ಬೋದು. ಒಂದು ಡ್ರೆಸ್ಗೆ ನೀವು 50ರಿಂದ 100 ರೂಪಾಯಿ ಚಾರ್ಜ್ ಮಾಡ್ಬೋದು. ಕಡಿಮೆ ಅಂದರೆ 50 ರೂಪಾಯಿ ಅಂತೂ ಚಾರ್ಜ್ ಮಾಡ್ಬೋದು. ಇಲ್ಲ ಸ್ಲೀವ್ಸ್ ಇರುತ್ತೆ, ಸ್ಲೀವ್ಸ್ ಅಟ್ಯಾಚ್ ಮಾಡೋದು, ಆ ಥರ ಸಣ್ಣ ಪುಟ್ಟ ಆಲ್ಟ್ರೇಷನ್ ಬಟ್ಟೆಗಳದಂತೂ ಇದ್ದೇ ಇರುತ್ತೆ. ನೀವು ಅದರಲ್ಲೇ ಒಂದಷ್ಟು ತಿಂಗಳಿಗೆ ಸಂಪಾದನೆ ಮಾಡ್ಬೋದು. ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ಮನೆಗೆ ಎಲ್ಲ ನೋಡಿಕೊಂಡು ಮಾಡ್ಕೋಬೋದು ಟೈಲರಿಂಗ್ ಕೆಲಸದಲ್ಲಿ. ಆ್ಯಕ್ಚುಲಿ ಇವಾಗೇನೋ ನಾವು ಬಟ್ಟೆಗಳು ಜಾಸ್ತಿ ಇದೆ ಮಾಡ್ತಾಯಿದ್ದೀವಿ. ಈಗಲೂ ನಾನು ಆಲ್ಟ್ರೇಷನ್ ಬಟ್ಟೆಗಳು ಜೊತೆಗೂ ಮಾಡ್ತೀನಿ, ಓಕೆನಾ. ಬರೀ ಇದನ್ನೇ ಹೊಲಿತೀವಿ ಅಂತಲ್ಲ, ಇದನ್ನು ಮಾಡ್ತೀವಿ. ಇವಾಗ ನಮ್ಮ ರೆಗ್ಯುಲರ್ ಕಸ್ಟಮರ್ದೇ ಎಕ್ಸ್ಟ್ರಾ ಹೊಸ ಡ್ರೆಸ್ಗಳು ಅದೆಲ್ಲ ಬಂದರೆ ಇವಾಗ ಮಾಡಲ್ಲ ಅಂತ ಹೇಳಲ್ಲ, ಅದನ್ನು ಮಾಡ್ಕೊಡ್ತೀವಿ. ಕೆಲವರು ಬರೀ ಬ್ಲೌಸ್ ಸ್ಟಿಚ್ಚಿಂಗೇ ಇದು ಮಾಡ್ಕೊಂಡಿರ್ತಾರೆ. ಆದರೆ ನಾವು ಎಲ್ಲ ಥರದ ಬಟ್ಟೆಗಳನ್ನು ಅಂದರೆ ಲೋಕಲ್ಲು ಅಂತಲೇ ಹೇಳ್ಬೋದು ನಾವು. ಇವಾಗ ಬೂಟಿಗಳ ದೊಡ್ಡ ಇದರಲ್ಲಾದರೆ ಬರೀ ಬ್ಲೌಸ್ ಸ್ಟಿಚ್ಚಿಂಗು, ಮತ್ತೆ ಅದನ್ನು ಇನ್ನೊಂದು ಸಲ ಸ್ಟಿಚ್ಚಿಂಗ್ ತೊಗೊಂಡೋದ್ರೂ ಹಿಂದೆ ಮುಂದೆ ನೋಡ್ತಾರೆ, ಸ್ಟಿಚ್ಚಿಂಗ್ ಹಾಕ್ಕೊಡಲ್ಲ ಅವರು. ಆ ಥರ ಇರುತ್ತೆ. ಆದರೆ ನಾವು ಅವ್ರು ಎಷ್ಟು ಸಲ ಬಂದ್ರೂ ನೀಟಾಗಿ ಅವ್ರು ಹೇಳ್ದಾಗೆ ಸ್ಟಿಚ್ ಮಾಡಿ, ಆಮೇಲೆ ಆಲ್ಟ್ರೇಷನ್ ಬಟ್ಟೆಗಳಿದ್ರು ನಮ್ಮ ರೆಗ್ಯುಲರ್ ಕಸ್ಟಮರ್ದು ಮಾಡಿಕೊಡ್ತೀವಿ. ಹಾಗಾಗಿ ಆರಾಮಾಗಿ ಸ್ಟಿಚ್ಚಿಂಗಲ್ಲಿ ನೀವು ಎಂಥೇ ದಿನಗಳಾದ್ರೂ ಕೆಲಸ ಇದ್ದೇ ಇರುತ್ತೆ. ಇವಾಗ ಸೀಸನ್ಗಳಲ್ಲಿ ಇರಲ್ಲ ಅಂತ ಕೆಲವ್ರು ಹೇಳ್ತಾರೆ, ನಮಗಂತೂ ಎಲ್ಲ ಸೀಸನಲ್ಲೂ ಬಟ್ಟೆಗಳಿದ್ದೇ ಇರುತ್ತೆ. ಆದರೆ ಮಾಡೋಕ್ಕೆ ಆಗೋದಿಲ್ಲ, ಹೇಳ್ಬೇಕು ಅಂದರೆ ಕೆಲಸ ಅಷ್ಟಿರುತ್ತೆ ಮನೆ ಕೆಲಸದ ಜೊತೆಗೆ. ಆದರೂ ಒಂದೊಂದು ಸಲ ಅರ್ಜೆಂಟ್ ಇದ್ದಾಗಂತೂ ತುಂಬಾ ರಿಸ್ಕ್ ಆಗಿಬಿಡುತ್ತೆ. ಹಬ್ಬಗಳ ಸೀಸನಲ್ಲಿ ಮಾಮೂಲಿ ದಿನಗಳಲ್ಲಿ ರೆಗ್ಯುಲರ್ ಕಸ್ಟಮರ್ಗೆ ಸ್ವಲ್ಪ ಹೇಳ್ಕೊತೀವಿ. ಇವಾಗ 2 ಬ್ಲೌಸ್ ಕೊಡೋತಕ್ಕೆ 1 ಬ್ಲೌಸ್ ಕೊಡ್ತೀವಿ. ಆ ಥರ ಇವಾಗ ರೆಗ್ಯುಲರ್ ಆಗಿರೋರಿಗೆ ಅರ್ಥ ಮಾಡ್ಕೋತಾರೆ. ಹಾಗಾಗಿ ಅವ್ರಿಗೆ 2 ಬ್ಲೌಸ್ ಆಗೋಲ್ಲ, 1 ಬ್ಲೌಸ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಆ ಥರ ಹೇಳ್ಕೊಂಡು ನಾವು ಸ್ಟಿಚಿಂಗ್ನ ಮಾಡ್ತೀವಿ. ಈ ಥರ ಕೀಳಾಗಿ ನೋಡೋರೇ ಜಾಸ್ತಿ. ಯಾಕೆ ನನ್ನ ಎಕ್ಸ್ಪೀರಿಯನ್ಸ್ ಸುಮಾರು ಜನ ಟೈಲರಿಂಗ್ ಕೆಲಸನ ಅಂತ ಒಂಥರ ಕೀಳಾಗಿ ನೋಡಿದ್ದೀನಿ. ಆದ್ರೂ ಇವಾಗ ಈ ಕೆಲಸನ ನಾನು ಅಲ್ಲದೆ ನನ್ನ ಮಗನಿಗೂ ಇದೇ ಕಲಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗ ಬಂದು ಹ್ಯಾಂಡಿಕ್ಯಾಪ್ ಅಲ್ಲ, ಹಂಗೆ ಅನ್ನಬಾರ್ದು ಅಂತಾರೆ, ಅದು ಬಾಯಿಗೆ ಬಂದುಬಿಡ್ತು. ಅವನಿಗೆ ಇದು ವಿಕಲಚೇತನ ಅಂತಲೇ ಹೇಳ್ಬೋದು. ಅವನು ಬಂದುಬಿಟ್ಟು ಕಿವಿ ಕೇಳಿಸಲ್ಲ, ಮಾತಾಡ್ತಾನೆ ಸ್ವಲ್ಪ ಸ್ವಲ್ಪ. ನಾನು ಅವನಿಗೆ ಟ್ರೈನಿಂಗ್ ಕೊಡಿಸಿದ್ದೀನಿ. ಆದರೆ ಫುಲ್ಲು ಸೆಂಟೆನ್ಸಲ್ಲಿ ಮಾತಾಡಲ್ಲ, ಸ್ವಲ್ಪ ಸ್ವಲ್ಪ ಬಿಟ್ಟು ಮಾತಾಡ್ತಾನೆ. ಇವಾಗ ಅಮ್ಮ ಅಪ್ಪ ಕೊಡು ಆ ಥರ ಮಾತಾಡ್ತಾನೆ. ಅವನಿಗೆ ನಾನು
ಬಟ್ಟೆ ಫ್ಯಾಬ್ರಿಕ್ದೇ ಡಿಪ್ಲೊಮಾ ಕೋರ್ಸು ಕೊಡಿಸಿದ್ದೀನಿ. ಈ ವರ್ಷ ಒಂದು ಮುಗಿಯುತ್ತೆ. ಯಾಕೆಂದರೆ ನಾವು ಅದೇ ಫೀಲ್ಡಲ್ಲಿರೋದ್ರಿಂದ ಅವನಿಗೂ ಅದನ್ನೇ ಕಲಿಸಿದ್ರೆ ನೆಕ್ಸ್ಟ್ ಮುಂದಕ್ಕೆ ನಾವಿಬ್ಬರು ಸೇರಿಕೊಂಡು ಮನೆ ಹತ್ರನೇ ದೊಡ್ಡ ಅಂಗಡಿ ಮಾಡಿಕೊಂಡು ಮಾಡ್ಬೋದು ಅನ್ನೋ ಉದ್ದೇಶದಿಂದ. ಮತ್ತು ಅವನು ಬೇರೆ ಕಡೆಯಲ್ಲೂ ಕಳ್ಸೋಕ್ಕೆ ನಂಗೆ ಇಷ್ಟ ಇಲ್ಲ. ಆ ಥರ ಇರೋ ಪ್ರಾಬ್ಲಮ್ ಇರೋದ್ರಿಂದ ಬೇರೆ ಕಡೆ ಏನಾದರೂ ಆದರೆ ಅವ್ರ ಹತ್ರ ಅನ್ನಿಸ್ಕೊಳ್ಳೋದು ಆಡಿಸ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾವು ನಮ್ಮನೇಲೇ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅವನ್ನ ಸೇರಿಸಿದ್ದೀನಿ. ಈಗ 3ನೇ ವರ್ಷ ಅಪ್ಪರೆಲ್ ಡಿಸೈನ್ಸ್ ಅಂದ್ಬಿಟ್ಟು ಡಿಪ್ಲೊಮಾ ಕೋರ್ಸ್ಗೆ ಸೇರಿಸಿದ್ದೀನಿ. ನೋಡೋಣ, ಹೊರ್ಗಡೆ ಮಾಡ್ತೀನಿ ಅಂದರೆ ಮಾಡಲಿ ಒಂದಷ್ಟು ದಿನ, ಆಮೇಲೆ ಅಲ್ಲೂ ಬೇಡ ಅನ್ನೋದಾದರೆ ಮನೇಲೇ ನಾವು ಸಿಕ್ತಾಗಿ ಗಾರ್ಮೆಂಟ್ಸು ಬೂಟಿಕ್ಕೋ ಏನಾದರೂ ಮಾಡ್ಕೋಬೋದು. ಇವಾಗ ಚಿಕ್ಕದಾಗಿ ಮಾಡಿದ್ದೀವಿ, ಅದನ್ನೇ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೋದು ಅನ್ನೋ ಉದ್ದೇಶದಿಂದ ನಾನು ಟೈಲರಿಂಗ್ ಇದಕ್ಕೇ ಹಾಕಿದ್ದೀನಿ ಅವನಿಗೆ. ಆ ಥರ ಇದು 3ನೇ ವರ್ಷ ಒಂದು. ಈ ವರ್ಷ ಮುಗಿದ್ರೆ ನೆಕ್ಸ್ಟು ನೋಡೋಣ ಹೇಗೆ ಮಾಡ್ತಾನೋ ಏನೋ ಗೊತ್ತಿಲ್ಲ. ಆ ಥರ ಈ ಥರ ಮಕ್ಕಳನ್ನ ಕಟ್ಕೊಂಡು ಈ ಥರ ಮನೇನ ನಿಭಾಯಿಸ್ಕೊಂಡು ಮಾಡೋದಿದೆಯಲ್ಲ, ಅದು ಒಂದು ನಮಗೆ ಒಂಥರ ಖುಷಿ ಕೊಡುತ್ತೆ. ನಾವು ಈ ಥರ ಎಲ್ಲ ಕೆಲಸನೂ, ಕೆಲವರು ಬರೀ ಮನೆ ಕೆಲಸ ಮಾಡೋಕ್ಕೇ ಹೇಳ್ತಾರೆ, ಅಯ್ಯೋ ಇಷ್ಟು ಕೆಲಸ ಮಾಡಿ ಸಾಕಾಗ್ಬಿಡುತ್ತೆ, ಹಬ್ಬಗಳಲ್ಲಿ ಅಷ್ಟು ಕೆಲಸ ಮಾಡೋಕ್ಕೆ ಸಾಕಾಗುತ್ತೆ ಅಂತಾರೆ. ನಾವು ಹಬ್ಬಗಳಲ್ಲಿ ಮನೆ ಕ್ಲೀನಿಂಗಿಂದ ಹಿಡ್ದು ಮನೆ ಎಲ್ಲ ಕೆಲಸನೂ ಮಾಡಿಕೊಂಡು ಜೊತೆಗೆ ಈ ಟೈಲರಿಂಗ್ ಕೆಲಸ, ಇವಾಗಂತೂ ನನಗೆ ಉಕ್ಸಾಕೋರು ಇಲ್ಲ, ಉಕ್ಸಾಕಬೇಕು, ಎಮ್ಮಿಂಗ್ ಮಾಡಬೇಕು, ಕಟ್ಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು, ಮತ್ತು ಐರನ್ ಮಾಡಬೇಕು, ಓರ್ಲಾಕ್ ಮಾಡಬೇಕು, ಜಿಗ್ಜಾಗ್ ಪ್ರತಿಯೊಂದು ಕೆಲಸನೂ ನಾನೇ ಮಾಡಬೇಕು. ಉಕ್ಸಾಕೋ ಹುಡುಗಿ ಇತ್ತು ಒಂದು ಹುಡುಗಿ, ಯಾಕೋ ಅವ್ರು ಸರಿಯಾಗಿ ಅಡ್ಜಸ್ಟ್ ಆಗಲ್ಲ, ಅವ್ರು ಹುಷಾರಿಲ್ಲ ಅಂತ ತುಂಬ ದಿನ ಆಯಿತು ಬಂದಿಲ್ಲ. ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ, ಯಾರೂ ಸಿಕ್ಕಿಲ್ಲ ಇವಾಗ ಸದ್ಯಕ್ಕೆ ನನಗೆ. ಸಿಕ್ಕಿದ್ರೆ ಅವ್ರಿಗೆ ಜಿಗ್ಜಾಗು ಫಾಲು ಎಮ್ಮಿಂಗ್ ಹುಕ್ಸ್ಗೆಲ್ಲ ಅವ್ರಿಗೆ ಕೊಟ್ಬಿಡ್ತೀನಿ. ಹಾಗಾಗಿ ನಮಗೆ ರಿಸ್ಕ್ ಇರಲ್ಲ. ನನಗೆ ಪರ್ಮನೆಂಟಾಗಿ ಒಬ್ಬರು ಬೇಕು, ಆದರೆ ಯಾರೂ ಅಡ್ಜಸ್ಟ್ ಆಗ್ತಾಯಿಲ್ಲ. ನಮ್ಮ ಅಂಗಡಿ ನೋಡ್ಕೊಂಡು ಸ್ವಲ್ಪ ನಾವು ಇಲ್ದೋದಾಗ ಎಮ್ಮಿಂಗ್ ಹುಕ್ಸು ಓರ್ಲಾಕು ಆ ಥರ ಮಾಡ್ಕೊಂಡು ಇರೋರು ಬೇಕು ಅಂತ ಹುಡುಕ್ತಾ ಇದ್ದೀನಿ. ಆದರೆ ನಮಗೆ ಅಡ್ಜಸ್ಟ್ ಆಗೋರು ಸಿಗ್ತಾಯಿಲ್ಲ. ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಇಂಥ ಟೈಮಲ್ಲಿ ನಾವೇ ಮಾಡ್ಕೋಬೇಕು. ಏನು ಮಾಡೋಕ್ಕಾಗುತ್ತೆ ನೋಡಿ, ಕಸ್ಟಮರ್ ಒಬ್ರು ಬಂದು ಬಾಚಣಿಗೆ ತೊಗೊಂಡ್ರು, ನಾನು ಆ ಕಡೆ ಈ ಕಡೆ ಇದು ಮಾಡಬಾರ್ದು ಅಂತ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಅವ್ರು 20 ರೂಪಾಯಿ ಇಟ್ಬಿಟ್ಟು ಬಾಚಣಿಗೆ ತೊಗೊಂಡೋದ್ರು. ಈ ರೀತಿ ಒಂದ್ಸಲ ಕಸ್ಟಮರ್ ಬಂದಾಗ ಮಾತಾಡಿಸ್ಬೇಕಾಗುತ್ತೆ. ನಾನು ಅವ್ರಿಗೆ ಇಲ್ಲ ಅಂತ ಹೇಳಿದೆ, ಅವ್ರು ಎದುರುಗಡೆ ಬಾಚಣಿಗೆ ಇರೋದ್ರಿಂದ ತೊಗೊಂಡ್ರು. ಬೇರೆ ಐಟಮ್ ಎಲ್ಲ ಆಮೇಲೆ ಬರ್ತೀನಿ ಅಂದ್ಬಿಟ್ಟು ಹೋದರು, ಬಾಚಣಿಗೆ ಒಂದು ತೊಗೊಂಡು. ಈ ರೀತಿ ಆಗುತ್ತೆ ಟೈಲರಿಂಗ್ ಕೆಲಸ. ನಮಗಂತೂ ನೈಟ್ ಹೊತ್ತಲ್ಲಾದರೆ ಸ್ವಲ್ಪ ಯಾರು ಡಿಸ್ಟರ್ಬ್ ಇರಲ್ಲ, ಸ್ಟಿಚ್ ಮಾಡ್ಬೋದು. ಆದರೆ ಬೆಳಗ್ಗೆ ಟೈಮಲ್ಲಿ ಹಿಂಗೆ ಯಾರಾದರೂ ಬರ್ತಾ ಇರ್ತಾರೆ. ಈಗ ಸದ್ಯ ನಾನು ಎದ್ದೇಳಿಲ್ಲ, ಬೇರೆ ಟೈಮಲ್ಲಿ ಎದ್ದು ಅವ್ರಿಗೆ ತೋರಿಸ್ಬೇಕಾಗುತ್ತೆ. ಬಳೆ ಆಗಲಿ ಇಲ್ಲ ಓಲೆಗಳಾಗಲಿ ಏನಾದರೂ ತೋರಿಸ್ಕೊಂಡಾಗಲೇ ಒಂದಷ್ಟು ಟೈಮ್ ಹೋಗ್ಬಿಟ್ಟಿರುತ್ತೆ. ಮತ್ತೆ ಅವ್ರು ತೊಗೊಂಡಾದ್ಮೇಲೆ ಮತ್ತೆ ಅದನ್ನೆಲ್ಲ ಎತ್ತಿ ಜೋಡಿಸಿ ಇಟ್ಬಿಟ್ಟು ಮತ್ತೆ ಕೆಲಸಕ್ಕೆ ಕೂತ್ಕೋಬೇಕು ನಾನು. ಈ ಥರ ಆಗುತ್ತೆ. ಹಂಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು ಟೈಮಿಂಗ್ಸು. ಆದರೆ ಕರೆಕ್ಟಾಗಿ ಕೂತ್ಕೊಂಡು ಹೊಲಿತೀನಿ ಅಂದರೆ ಒಂದು ಬ್ಲೌಸ್ನ, ಲೈನಿಂಗ್ ಬ್ಲೌಸ್ನ 20 ನಿಮಿಷ ಇಲ್ಲ 30 ನಿಮಿಷದಲ್ಲಿ ಸ್ಟಿಚ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್? ನೀವು ಯಾರಾದರೂ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರು ಕಲೀರಿ. ಈ ಥರ ನೋಡಿ, ನಾನು ಇದನ್ನ 25ರಿಂದ 30 ನಿಮಿಷ ತೊಗೊಂಡಿದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್.